ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಥರ್ಡ್ ಸೆಮಿಸ್ಟರ್ನಲ್ಲಿ ಬರುವಂತಹ ದ ಟೆಂಪೆಸ್ಟ್ ಅನ್ನೋ ನಾಟಕದಲ್ಲಿ ಬರುವಂತಹ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ನ ಮಾಡ್ತಾ ಇದ್ದೀವಿ. ಸೊ ಕ್ಯಾರೆಕ್ಟರ್ ನಿಮಗೆ ಎದಕ್ಕೆ ಯೂಸ್ ಆಗುತ್ತೆ ಅಂದರೆ 10 ಅಂಕಕ್ಕೆ 2 ಕ್ಯಾರೆಕ್ಟರ್ನ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿರ್ತಾರೆ. ಸೊ ಇದು ಕ್ಯಾರೆಕ್ಟರ್ನ ಎರಡನೇ ಪಾತ್ರ ಮಿರಾಂಡಾ. ಸೊ ಅವಳ ಮೇಲೆ ಪ್ರಶ್ನೆಗಳನ್ನ ಕೇಳಿದಾಗ ಅದಕ್ಕೆ ಬರೀಬೇಕಾದಂತಹ 10 ಕೀ ಉತ್ತರಗಳನ್ನ ಇದರಲ್ಲಿ ಹೇಳ್ತೀವಿ. ಸೊ ಈ 10 ಕೀ ಉತ್ತರಗಳನ್ನ ಬರೆಯೋದ್ರ ಮೂಲಕ ನೀವು 5ಕ್ಕೆ 5 ಪೂರ್ಣಾಂಕಗಳನ್ನ ಪಡ್ಕೋಬಹುದು. ಸೊ ಮೊದಲನೇ ಪಾಯಿಂಟ್ ಏನಂದರೆ, ಮಿರಾಂಡಾ ಈಸ್ ಪ್ರಾಸ್ಪೆರೋಸ್ ಡಾಟರ್ ಆ್ಯಂಡ್ ಹಿಸ್ ಓನ್ಲಿ ಚೈಲ್ಡ್. ಮಿರಾಂಡಾ ಹಳೆಯ ಪ್ರಾಸ್ಪೆರೋ ಸಾಮಂತ ರಾಜನ ಮಗಳು. ಇವಳು ಅವನ ಏಕೈಕ ಮಗು. ಸೊ ಮಿರಾಂಡಾ ಏನಿದಾಳಲ್ಲ, ಇವಳು ಪ್ರಾಸ್ಪೆರೋನ ಮಗಳು. ಪ್ರಾಸ್ಪೆರೋ ಏನು ಹಳೆಯ ಸಾಮಂತ ರಾಜ ಮಿಲನ್ ದೇಶದ್ದು. ಇನ್ನು ಇವಳು ಒಬ್ಬಳೇ ಇವನಿಗೆ ಮಗಳು, ಮತ್ತೆ ಯಾವುದೇ ಮಕ್ಕಳಿಲ್ಲ. ಶಿ ಹ್ಯಾಸ್ ಕಾಸ್ಟ್ ಔಟ್ ಟು ಸಿ ವಿತ್ ಹರ್ ಫಾದರ್ ವೆನ್ ಶಿ ವಾಸ್ 3 years old. ಅವಳಿಗೆ ಕೇವಲ 3 ವರ್ಷ ವಯಸ್ಸಿದ್ದಾಗ ಅವಳ ತಂದೆಯೊಂದಿಗೆ ಅವಳನ್ನು ಸಮುದ್ರದಲ್ಲಿ ಎಸೆಯಲಾಗಿರುತ್ತೆ. ಆ್ಯಂಡ್ ನೌಸ್ ನಥಿಂಗ್ ಅಬೌಟ್ ದ ವರ್ಲ್ಡ್. ಜಗತ್ತಿನ ಬಗ್ಗೆ ಅವಳಿಗೆ ಯಾವುದೇ ತಿಳುವಳಿಕೆ ಇಲ್ಲ. ಎಕ್ಸೆಪ್ಟ್ ದ್ಯಾಟ್ ಹರ್ ಫಾದರ್ ವಾಸ್ ಟಾಟ್ ಟು ಹರ್. ಅವಳ ತಂದೆ ಅವಳಿಗೆ ಏನು ಕಲಿಸಿದ್ದಾನೆ ಆ ವಿಷಯವನ್ನು ಬಿಟ್ಟು ಜಗತ್ತಿನ ಬಗ್ಗೆ ಯಾವುದೇ ವಿಚಾರಗಳು ಅವಳಿಗೆ ಗೊತ್ತಿಲ್ಲ. ಅವಳು 3 ವರ್ಷದವಳಿದ್ದಾಗ ಅವಳನ್ನು ಆ ಸಮುದ್ರದಲ್ಲಿ ಎಸೆಯಲಾಗಿರುತ್ತೆ, ಮಿಲನ್ ದೇಶದಿಂದ ಹೊರಗೆ ಹಾಕಲಾಗಿರುತ್ತೆ. ಶಿ ಈಸ್ ಅ ಕೈಂಡ್ ವುಮನ್. ಶಿ ಮೇಡ್ ಸ್ಟಾಪ್ಡ್ ಸ್ಟಾಮ್ ಫ್ರಮ್ ಹಿಸ್ ಫಾದರ್ ಮ್ಯಾಜಿಕ್. ಅವಳು ಒಳ್ಳೆ ಕರುಣೆ ಇರುವಂತಹ ಹೆಣ್ಣು. ಸೊ ಅವಳೇನು ಮಾಡ್ತಾಳೆ ಅಂದರೆ, ತನ್ನ ತಂದೆ ಸೃಷ್ಟಿಸಿದಂತಹ ಚಂಡಮಾರುತದಲ್ಲಿ ಜನ ಸಿಕ್ಕು ನರಳುತ್ತಿರುವುದನ್ನು ನೋಡಿ ಅದನ್ನು ಸ್ಟಾಪ್ ಮಾಡಿಸ್ತಾಳೆ, ನಿಂದಿರಿಸ್ತಾಳೆ ಸ್ಟಾಮ್ನ. ಶಿ ಹ್ಯಾಸ್ ಗ್ರೋನ್ ಅಪ್ ಆನ್ ದ ಐಸ್ಲ್ಯಾಂಡ್. ಅವಳು ತನ್ನ ಬಾಲ್ಯವೆಲ್ಲವನ್ನ ಒಂದು ಮಾಯಾದ್ವೀಪದಲ್ಲಿ ಕಳೆದಿರ್ತಾಳೆ. ಶಿ ಈಸ್ ಅಬೌಟ್ 15 years old. ಅವಳಿಗೆ 15 ವರ್ಷ ವಯಸ್ಸಾಗಿದೆ ಈಗ. ಅಂದರೆ 3 ವರ್ಷದವಳಿದ್ದಾಗ ಐಸ್ಲ್ಯಾಂಡ್ಗೆ ಬಂದಿರ್ತಾಳೆ. ಐಸ್ಲ್ಯಾಂಡ್ನಲ್ಲಿ 12 ವರ್ಷ ಜೀವನ ಕಳೆದಿದ್ದೀಗ. 15 ವರ್ಷ ಅವಳಿಗೆ ಒಟ್ಟು ವಯಸ್ಸು. ಪ್ರಾಸ್ಪೆರೋ ಹೋಪ್ಸ್ ಶಿ ಆ್ಯಂಡ್ ಫರ್ಡಿನಾಂಡ್ ವಿಲ್ ಬಿ ಅಟ್ರಾಚ್ಡ್ ಟು ಈಚ್ ಅದರ್. ಅಂದರೆ ಪ್ರಾಸ್ಪೆರೋಗೆ ಗೊತ್ತಿದೆ ಈ ಮಿರಾಂಡಾ ಮತ್ತು ಆ ಫರ್ಡಿನಾಂಡ್ ಯಾರು, ಇವರನ್ನು ಹೊರಗೆ ಹಾಕಲು ಸಹಾಯ ಮಾಡಿದಂಥ ರಾಜ ಅಲೋನ್ಸೋನ ಮಗ ಫರ್ಡಿನಾಂಡ್, ಅವರಿಬ್ಬರು ಒಬ್ರಿಗೊಬ್ಬರು ಅಟ್ರಾಕ್ಟ್ ಆಗಿದ್ದಾರೆ ಅನ್ನೋದು ಗೊತ್ತಿದೆ. ಸೊ ಇಲ್ಲಿ ಇದರ ಅರ್ಥ ಏನಂದ್ರೆ, ಆ ಮಿರಾಂಡಾನ ಪ್ರಿಯತಮನ ಹೆಸರು ಬರ್ದಂತೆ. When they immediately fall in love, he pretended to be angry and makes Ferdinand a slave. ಅವಳು ಇಮಿಡಿಯೇಟ್ ಆಗಿ ಪ್ರೀತಿ ಒಳಗೆ ಬೀಳ್ತಾಳೆ ಯಾವಾಗ ಫರ್ಡಿನಾಂಡ್ನ ನೋಡಿದಾಗ. ಆದರೆ ಅವಳ ತಂದೆ ಏನಿದಾನಲ್ಲ, ಅವನು ಸಿಟ್ಟಾಗ್ತಾನೆ ಈ ವಿಷಯಕ್ಕೆ ಮತ್ತು ಅವನನ್ನ ಫರ್ಡಿನಾಂಡ್ನ ಸ್ಲೇವ್ ಆಗಿ, ಗುಲಾಮನನ್ನಾಗಿ ಮಾಡ್ಕೋತಾನೆ. Once Ferdinand has proved he deserves Miranda, he blesses their engagement with a magical show. ಸೊ ಯಾವಾಗ ಫರ್ಡಿನಾಂಡ್ ತನ್ನ ಗುಲಾಮಗಿರಿಯಲ್ಲಿ ನಂಬಿಕೆಯನ್ನ ಅಥವಾ ಅವನ ವಿಶ್ವಾಸವನ್ನು ಗಳಿಸ್ತಾನೆ, ಆಗ ಈ ಮಿರಾಂಡನ್ ತಂದೆ ಪರ್ಮಿಷನ್ ಕೊಡ್ತಾನೆ ಮತ್ತು ಎಂಗೇಜ್ಮೆಂಟ್ ಮಾಡ್ತಾನೆ ಒಂದು ಮ್ಯಾಜಿಕಲ್ ಶೋ ಮಾಡೋದ್ರ ಮೂಲಕ. ಶಿ ಕಾಂಟ್ ರಿಮೆಂಬರ್ ಎವರ್ ಸೀಯಿಂಗ್ ಎನಿ ಅದರ್ ಮೆನ್ ಬಿಸೈಡ್ ಹರ್ ಫಾದರ್ ಆ್ಯಂಡ್ ಕ್ಯಾಲಿಬನ್ ಅಂಟಿಲ್ ದ ಶಿಪ್ ವ್ರೆಕ್. ಸೊ ಹಡಗು ಮುಳುಗು ಮುಂಚೆ ಈ ಕ್ಯಾಲಿಬನ್ ಮತ್ತು ಅವಳ ಫಾದರ್ ಇವರಿಬ್ಬರನ್ನು ಹೊರತುಪಡಿಸಿ ಮಿರಾಂಡಾ ಜೀವನದಲ್ಲಿಯೇ ಯಾರು ಮನುಷ್ಯರನ್ನ ನೋಡಿರೋದಿಲ್ಲ. ಸೊ ಇವಿಷ್ಟು 10 ಕೀ ಉತ್ತರಗಳು. ಇವುಗಳನ್ನು ಬರೆಯೋದ್ರ ಮೂಲಕ ನೀವು ಪೂರ್ತಿ ಅಂಕಗಳನ್ನ ಪಡೆಯಬಹುದಾಗಿದೆ. ಆದಷ್ಟು ಹೆಚ್ಚು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಥ್ಯಾಂಕ್ಸ್ ಆಪ್ಷನ್ನ ಕೊಟ್ಟಿದ್ದಾರೆ ಯೂಟ್ಯೂಬ್ನವನ್ನ, ಅದನ್ನು ಹೆಚ್ಚು ಜನ ಬಳಸಿ. ಧನ್ಯವಾದಗಳು.